ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನ್ ಭಾವಿಸ್ತೀನಿ. ಇವತ್ತಿನ ಈ ಲಾಗಲ್ಲಿ ಸಿಯಾನ ಬರ್ಡೇ, ಗ್ರಾಸರಿ ಶಾಪಿಂಗ್ ಹಾಗೆ ಅವಳ ಬಟ್ಟೆ ಶಾಪಿಂಗ್ ಏನೇನ್ ಮಾಡಿದ್ವಿ. ರವಿ ಬೇರೆ ಫಸ್ಟ್ ಟೈಮ್ ಕಾರ್ ಓಡಿಸ್ತಿದ್ದಾರೆ. ಅದನ್ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ಮಾರ್ನಿಂಗ್ ಎದ್ಬಿಟ್ಟು ಇವತ್ತೇ ಅವಳ ಬರ್ಡೇ ಆಕ್ಚುಲಿ. ಸೊ ಟೆಂಪಲ್‌ಗೆ ಹೋಗಿದ್ದು ಈ ಲಾಗಲ್ಲಿ ನಿಮ್ಮೆಲ್ರಿಗೂನು ಹಂಚ್ಕೋತಾ ಇದ್ದೀನಿ. ಬನ್ನಿ. ಸೊ ಮೊದಲಿಗೆ ಜಿಟಿ ಮಾಲ್‌ಗೆ ಹೊರಟಿದ್ವಿ. ರವಿ ಬೇರೆ ಫಸ್ಟ್ ಟೈಮ್ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ರು. ಅಂದ್ರೆ ಆಫ್ಟರ್ ಅವ್ರದ್ದು ಸೆಕ್ಷನ್ ಆದ್ಮೇಲೆ ಆಪರೇಷನ್. ಸೊ ಜಿಟಿ ಮಾಲಿಗೆ ಫಸ್ಟ್ ಪ್ಲಾನ್ ಮಾಡ್ಕೊಂಡು ಡಿಮಾರ್ಟ್ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು. ಹಾಗೆ ಅವಳದು ಬಟ್ಟೆ ಕೂಡ ನೋಡೋಣ ಅಂತ ಹೋಗಿದ್ವಿ. ಸೊ ಸಿಯಾನ್ ಬರ್ಡೇಗೆ 1K ನಲ್ಲಿ ಅವಳಿಗೆ ಬರ್ಡೇ ಗಿಫ್ಟ್ಸ್‌ನ ಸೊ ತಗೋಬೇಕಿತ್ತು. ಸೊ ಅದು ಒಂದು ಚಾಲೆಂಜ್ ಮಾಡ್ಕೊಂಡು 1K ನಲ್ಲಿ ಅವಳಿಗೆ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ಸಿದ್ವಿ. ಬಟ್ ಅವಳಿಗೆ ನೀಡ್ ಇರೋ, ಅವಳಿಗೆ ಬೇಕಾಗಿರೋ ಐಟಮ್ಸ್ ಬ್ಯಾಗು ಅವಳು ಏನೇನೋ ಕೇಳಿದ್ಲು. ಸೊ ಅದೆಲ್ಲ ಬಂತು ಜಸ್ಟ್ 600 ಅಲ್ಲಿ. ಅದು ಬಂದು ಅವ್ರ ಅಜ್ಜಿ ಗಿಫ್ಟ್ ಕೊಟ್ಟಿದ್ದು ಬರ್ಡೇಗೆ. ಸೊ ಅವಳಿಗೆ 1K ನಲ್ಲಿ ಶಾಪಿಂಗ್ ಮಾಡ್ಬೇಕಿತ್ತು. ಸೊ ಅದೆಲ್ಲ ಅವಳು ಮಾಡ್ಕೊಂಡ್ಳು. ಹಾಗೆ ನಾನು ಕೂಡ ಗ್ರಾಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ. ಮೇಡಮ್ ಅವ್ರು ನೋಡಿದ್ರೆ ಬ್ಯಾಗ್ ಬಿಡ್ತಾನೆ ಇಲ್ಲ. ಹಾಗೆ ಬರ್ತಾ ಅಮ್ಮ ಪೇಸ್ಟ್ರಿನಲ್ಲಿ ಅವಳಿಗೆ ಕೇಕ್ ಆರ್ಡರ್ ಕೊಡ್ಬೇಕಿತ್ತು. ಎಲ್ಲಾ ಕೇಕ್ಸ್‌ನ ಸರ್ಚ್ ಮಾಡ್ತಾ ಇದ್ದೆ. ನಾನ್ ಯಾವ್ದು ಆರ್ಡರ್ ಮಾಡ್ದೆ ಅಂತ. ನೀವು ಬರ್ತ್‌ಡೇ ಪಾರ್ಟಿನಲ್ಲಿ ಯಾವ ಕೇಕ್ ಇರುತ್ತಂತೆ ಕಮೆಂಟ್ ಸೆಕ್ಷನ್‌ನಲ್ಲಿ ಕಮೆಂಟ್ ಮಾಡಿರಿ. ನೋಡಿ ಯಾವ ಕೇಕ್ ಚೆನ್ನಾಗಿದೆ ಅಂತ ಕೂಡ ಹೇಳಿ. ನನ್ಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಡಬಲ್ ಕೇಕ್ ಲಾಸ್ಟ್ ಇಯರ್ ಮಾಡ್ಸಿದ್ವಿ. ಸೊ ಇವಾಗ ಸಿಂಗಲ್ ಲಾಸ್ಟ್ ಇದೆ ಅಲ್ಲ ವೈಟ್ ಕಲರ್, ಇದು ನಂಗೆ ತುಂಬಾ ಇಷ್ಟ ಆಗಿತ್ತು. ಸೊ ಅದೆಲ್ಲ ಒಂದು 2 ಕೆಜಿ ಅಷ್ಟೇ ಕೊಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು 2 ಕೆಜಿ ಅಷ್ಟೇ ಆರ್ಡರ್ ಮಾಡಿದ್ವಿ. ಸಿಯಾ ಬೇರೆ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ವಿ. ಬೇಗ ಹೋಗ್ಬೇಕು ಅಂತ ಲೂಲು ಮಾಲಿಗೆ ಹೋಗಿ ಸಿಯಾಗೆಲ್ಲ ಶಾಪಿಂಗ್ ಮಾಡಿದ್ವಿ. ಬಟ್ಟೆಗಳನ್ನ ಅದೆಷ್ಟು ಬಟ್ಟೆಗಳಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಮನೆಗೆ ಬಂದು ಹೊಟ್ಟೆ ಬೇರೆ ತುಂಬಾ ಹಸಿತಾ ಇತ್ತು. ಅನ್ನ ಸಾಂಬಾರ್ ಹಾಗೆ ಕಲ್ಮಿ ಕಬಾಬ್‌ನ ಟ್ರೈ ಮಾಡಿದೆ. ಹಾಗೆ ಆಕ್ಚುಲಿ ನಂಗೆ ತುಂಬಾ ಟೈಮ್ ಕೂಡ ಇರಲಿಲ್ಲ. ಗೋವಾಗೆ ಹೋಗಿ ಬಂದು 1 ಡೇನಲ್ಲೇ ಇದೆಲ್ಲ ಶಾಪ್ ಮಾಡಿದ್ವಿ. ಇನ್ನು ಇವತ್ತು ಬೆಳಗ್ಗೆ ಹೋಗಿ ಟೆಂಪಲ್‌ಗೆ ಹೋಗಿ ಎಲ್ಲ ದರ್ಶನ ತಗೊಂಡ್ ಬಂದ್ವಿ. ಈವ್ನಿಂಗ್ ಪಾರ್ಟಿದು ನಿಮ್ಗೆ ಬೇಗನೆ ಬರುತ್ತೆ ಲಾಗ್. ವೇಟ್ ಮಾಡ್ತಾ ಇರಿ. ನೋಡಿ ಆಲ್ರೆಡಿ 2 ಡ್ರೆಸ್ಸು. ಒಂದು ಟೆಂಪಲ್‌ಗಂತಾನೆ ತೆಗ್ದಿದ್ದೆ. ಸೊ ಇವಳು ಜೀನ್ಸ್ ಇಷ್ಟಪಟ್ಳು. ಅದ್ನು ಕೂಡ ಹಾಕೊಳ್ಳಿಲ್ಲ. ತುಂಬಾ ಕಾಡಿಸ್ತಾ ಇದ್ಲು. ನೋಡಿ 1 ಡ್ರೆಸ್ಸು, 1 ಟೀ ಶರ್ಟು ಎಷ್ಟಂತ ನೀವೇ ಕೌಂಟ್ ಮಾಡಿ ಆಯ್ತಾ? ಇಷ್ಟೊಂದು ಡ್ರೆಸ್ ತಗೊಂಡಿದ್ದಾರೆ. ಇದೆಲ್ಲ ಆರ್-ಎನ್-ಬಿ ಇದೆ. ಸೊ ಆರ್-ಎನ್-ಬಿ ಬ್ರ್ಯಾಂಡ್ಸ್ ಎಲ್ಲ ಕ್ಲಾತ್ಸ್ ಚೆನ್ನಾಗಿ ಬರ್ತಾ ಇದೆ. ಸಿಯಾಗ್ ವೇರ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಅದಕ್ಕೇನೆ ನಾನು ಆರ್-ಎನ್-ಬಿ ಶಾಪಿಂಗ್ ಮಾಡ್ತಾ ಇದ್ದೀನಿ ಇವಾಗ ಬ್ರ್ಯಾಂಡ್‌ನ ಸಿಯಾಗೆ. ಸೊ ಮ್ಯಾಕ್ಸು, ಆರ್-ಎನ್-ಬಿ 2 ಮಿಕ್ಸ್ ಆಗಿ ತಗೊಂಡ್ವಿ. ಸೊ ಇನ್ನ ಮ್ಯಾಕ್ಸಲ್ಲಿ ಆಫರ್ ನಡೀತಾ ಇರೋದ್ರಿಂದ ನಮ್ಗೆ ಆಫರಲ್ಲಿ ಕೆಲವೊಂದು ಬಟ್ಟೆಗಳು ಸಿಕ್ತು. ಈಗ 3 ಟೀ ಶರ್ಟ್ಸು ಹಾಗೆ ಒಂದು 4, 5 ಫ್ರಾಕ್ಸ್ ಕೂಡ ತಗೊಂಡ್ವಿ ಸಿಯಾಗೆ. ಇದೊಂದು ಮ್ಯಾವ್ ಮ್ಯಾವ್ ಇದೆ ಅಂತ ಇಷ್ಟ ಆಯ್ತು ಅವಳಿಗೆ. ಟ್ಯಾಗ್ ನೋಡ್ಬೋದು ಇಲ್ಲಿ ಎಷ್ಟು ಕಾಸ್ಟ್ಲಿ ಇದೆ. ಆದ್ರೆ ಬಟ್ಟೆ ತುಂಬಾ ಚೆನ್ನಾಗಿದೆ. ಬಟ್ ಮ್ಯಾಕ್ಸಲ್ಲಿ ತುಂಬಾ ಕಡಿಮೆಗೆ ಈ ಫ್ರಾಕ್ ನಮಗೆ ಸಿಕ್ತು. 499 ಟು 299ಗೆ. ಸೊ ಇದು ಕೂಡ ತಗೊಂಡೆ. ಸ್ವಲ್ಪ ದೊಡ್ಡದಾಗ್ತಿತ್ತು. ಹಾಗೆ ಸಿಯಾಗ್ ಒಬ್ಳಿಗೆ ತಗೊಂಡ್ರೆ ಬೇಜಾರಾಗುತ್ತಲ್ವಾ? ಸೊ ಪಾಪುಗೂ ಅಂತ ಒಂದೆರಡು ತಗೊಂಡ್ವಿ. ಇದು ಕೂಡ ಸಿಯಾಂಗೇನೆ ಫ್ರಾಕು. ಸೊ ಅವಳಿಗೆ ಪ್ಯಾಂಟಿ ಕೂಡ ಇದ್ರಲ್ಲೇನೆ ಬರುತ್ತೆ. ಇದು ಒಂದು ಫ್ರಾಕು. ಇದು ನಂಗೆ ಇಷ್ಟ ಆಯ್ತು. ಅವಳು ತುಂಬಾ ಕಾಟನ್ ಕಂಫರ್ಟಬಲ್ ಬಟ್ಟೆನ ಅವಳಿಗೆ ಕಂಫರ್ಟ್ ಇರಬೇಕು ಅಂತ ನಾನು ಈ ತರ ಬಟ್ಟೆನೇ ಚೂಸ್ ಮಾಡೋದು. ಹಾಗೆ ಇದು ಪಾಪುಗೆ ಆಕ್ಚುಲಿ ಪೇರ್ ಇವಾಗ ಸಿಯಾ ಕೂಡ ಆಗುತ್ತೆ. ಬಟ್ ಮುಂದೆ ಪಾಪುನು ಹಾಕೋಬಹುದು ಅಂತ ಯೂನಿಸೆಕ್ಸ್ ಒಂದೆರಡು ತಗೊಂಡ್ವಿ. 999 ಇದೆ. ಬಟ್ ತುಂಬಾ ಇಷ್ಟ ಆಯ್ತು ನನಗೆ, ಅದಕ್ಕೆ ತಗೊಂಡೆ ಇದನ್ನ. ಇದು ಕೂಡ ಪಾಪುಗೆನೆ ಹುಟ್ಟಿದಾಗ ಆಗುತ್ತೆ. ಅದಕ್ಕೊಂದು ತಗೊಂಡ್ವಿ. ಆರ್-ಎನ್-ಬಿ ಇದೇನೆ. ಬಟ್ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ. 599ಗೆ ನಮಗೆ ಪೇರ್ ಸಿಕ್ತು ಇದು. ಹಾಗೆ ನೈಟ್ ವೇರ್ ಕೂಡ ತುಂಬಾ ಸಖತ್ತಾಗಿದೆ. ಇದು ಕೂಡ
799 ಇದೆ. ಬಟ್ ಫುಲ್ ಹ್ಯಾಂಡ್ಸು. ತುಂಬಾ ಚಳಿ ಬರುತ್ತಲ್ವಾ ಇನ್ನೇನ್ ಮಗು ಹುಟ್ಟಿದಾಗ ಸಿಯಾಗೆ ಬೇಕು ಅಂತ ಅದ್ ತಗೊಂಡ್ವಿ. ಹಾಗೆ ಇದೊಂದು ಶರ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಬೇಬಿಗಂತ ತಗೊಂಡೆ ಬಟ್ ಯೂನಿಸೆಕ್ಸು. ಬಾಯ್ ಹುಟ್ಟುತ್ತಂತಾನೇ ಅಲ್ಲ ಬಟ್ ಸಿಯಾಗೂ ಬರುತ್ತೆ ಅಂತ ತಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಒಂದು ಇದು ಟ್ರೆಂಡ್ಸ್ ಅಲ್ಲಿ ತಗೊಂಡ್ವಿ. ಇದು ಕೂಡ ಆಫರ್ ಅಲ್ಲಿ ನಮ್ಗೆ ಕಡಿಮೆಗೆನೆ ಸಿಕ್ತು. ರೆಡ್ ಫ್ರಾಕ್. ಲಾಸ್ಟ್ ಅಲ್ಲಿ ಅವಳ ಬರ್ಡೇ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದೆ ಅವಳ ಬರ್ಡೇ ಡ್ರೆಸ್. ಆಕ್ಚುಲಿ ತುಂಬಾ ಗ್ರಾಂಡ್ ಅಂದ್ರೆ ಅವಳು ಹಾಕೊಳ್ಳ. ಒಳಗಡೆ ಕಾಟನ್ ಇರೋದ್ ನೋಡಿ ಪರ್ಟಿಕ್ಯುಲರ್ ಆಗಿ ಆರಿಸ್ಬಿಟ್ಟು ತುಂಬಾ ಟೈಮ್ ತಗೊಂಡು ಚೂಸ್ ಮಾಡಿ ಈ ಬಟ್ಟೆನ ನಾನು ಆರಿಸ್ಕೊ ಬಂದೆ. ಲಾಸ್ಟ್ ಇಯರ್‌ದು ಆಕ್ಚುಲಿ ಇವಾಗ ಕರೆಕ್ಟ್ ಆಗುತ್ತೆ ಅವಳಿಗೆ. ಆದ್ರೂ ಅವಳು ವೇರ್ ಮಾಡ್ತಾನೆ ಇಲ್ಲ. ಅಷ್ಟೊಂದು ಇರಿಟೇಟ್ ಮಾಡ್ಕೋತಾಳೆ. ಹೇಗಿದೆ ನಮ್ಮ ಬರ್ಡೇ ಡ್ರೆಸ್ಸು, ಬೇಬಿ ಪಾರ್ಟಿನಲ್ಲಿ ಹೇಗೆ ಕಾಣಿಸ್ತಾಳೆ ಅಂತ ನೀವೆಲ್ಲರೂ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ಸೊ ಮೇಡಮ್ ಕೂಡ ಟೆಂಪಲ್‌ಗೆ ಹೋಗೋಕ್ಕೆ ರೆಡಿ ಆದ್ರು. 10:30 ಹಂಗೆ ಟೆಂಪಲ್‌ಗೆ ಹೊರಟ್ವಿ. ಆಕ್ಚುಲಿ ಸ್ವಲ್ಪ ಲೇಟೇ ಆಯ್ತು. ಮೇಡಮ್ ಅವ್ರು ಕರ್ಕೊಂಡು ಅಣ್ಣಮ್ಮ ದೇವ್ರಿಗೆ ಹೋಗ್ತಾ ಇದ್ವಿ ಮಾರ್ನಿಂಗು. ಇವತ್ತು ಆಕ್ಚುಲಿ ಇದು ಇವತ್ತೇ ನಿಮ್ಗೆ ಲಾಗ್ ಕಣ್ಮುಂದೆ ಬರುತ್ತೆ. ಸೊ ಬರ್ಡೇ ಪಾರ್ಟಿ ಸಿಂಪಲ್ ಅಂತ ಅನ್ಕೊಂಡಿದ್ವಿ. ಬಟ್ ಹೇಗಿರುತ್ತೆ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಸೊ ಬೇಗನೆ ಬರುತ್ತೆ. ಸ್ಕಿಪ್ ಮಾಡ್ದೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಬರ್ಡೇ ವ್ಲಾಗ್ ಕೂಡ ಬೇಗನೆ ಬರುತ್ತೆ. ಹಾಗೆ ನಾನು ಮೊನ್ನೆ ಸಿಯಾಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಗೋವಾನಲ್ಲಿ. ಸೊ ಆವಾಗ ಅನ್ಕೊಂಡಿದ್ದೆ ಈ ಟೆಂಪಲ್‌ಗೆ ಹೋದ್ರೆ ಸ್ವಲ್ಪ ಸರಿ ಆಗುತ್ತೆ. ನಾನು ಅವಾಗವಾಗ ಹೋಗ್ತಾ ಇರ್ತೀನಿ ಅಣ್ಣಮ್ಮ ದೇವ್ರಿಗೆ. ಸೊ ಮೊಸರು ಮತ್ತೆ ಉಪ್ಪನ್ನ ಇಲ್ಲಿ ಬೇಡ್ಕೊಂಡ್ಬಿಟ್ಟು ಹಾಕಿದ್ರೆ ಎಲ್ಲ ಚೆನ್ನಾಗಿ ಆಗುತ್ತೆ. ಚಿಕ್ಕ ಚಿಕ್ಕ ಪಾಪುಗಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ನಂದು ಸಾಕಷ್ಟು ವ್ಲಾಗಲ್ಲಿ ನೀವು ಈ ಟೆಂಪಲ್‌ನ ನೋಡಿರ್ಬೋದು. ನಾನಂತೂ ಇನ್ನ ನೆಕ್ಸ್ಟ್ ಬೇಬಿ ಆದಾಗ್ಲೂನು ಕರ್ಕೊಂಡ್ ಬರ್ಬೇಕು. ಆಕ್ಚುಲಿ ಬೆಂಗಳೂರಲ್ಲಿರೋರು ಈ ಟೆಂಪಲ್ ಹೋಗ್ತಾನೆ ಇರ್ತಾರೆ. ಸೊ ನಾನು ಈ ದೇವ್ರಿಗೆ ಬೇಡ್ಕೊಂಡ್ರೆ ನಂಗೆ ಸಡನ್ ಆಗಿ ಏನಾದ್ರು ನಂಗೆ ತೊಂದರೆ ಬಂತಂದ್ರೆ ಸಡನ್ ಆಗಿ ಸರಿ ಹೋಗ್ಬಿಡುತ್ತೆ. ಅದು ಸಿಯಾನ್ ಬಗ್ಗೆ ಆಯ್ತು, ಮಕ್ಳ ಬಗ್ಗೆ ಆಯ್ತು, ಏನಾದ್ರು ಅಲರ್ಜಿ ಆಯ್ತು, ಎಲ್ಲಾನು ಓಕೆ. ಈ ಟೆಂಪಲ್ ತುಂಬಾನೇ ಪವರ್‌ಫುಲ್. ಸೊ ಇದೆಲ್ಲ ಮುಗಿಸ್ಕೊಂಡು ದರ್ಶನ ತಗೊಂಡು ಹಾಗೆ ಗಣಪತಿಗೆ ಹೋಗಿ ಕಾಯಿ ಕೂಡ ಒಡಿಸ್ಬೇಕಿತ್ತು. ಅಲ್ಲೂ ಹೋಗಿ ಅದೆಲ್ಲ ಮಾಡ್ಕೊಂಡು ಟೆಂಪಲ್ದೆಲ್ಲ ದರ್ಶನ ಎಲ್ಲ ಆಯ್ತು. ಇನ್ನ ಸಂಜೆಗೆ ಅಡ್ಗೆ ರೆಡಿ ಮಾಡ್ಬೇಕಿತ್ತು. ಇನ್ನ ಸ್ವೀಟ್ಸ್ ರೆಡಿ ಮಾಡ್ಬೇಕಿತ್ತು. ಕೇಕ್ಸು, ಡೆಕೋರೇಷನ್‌ದು ಇಲ್ಲ ಸ್ವಲ್ಪ ಕೆಲ್ಸಗಳಿತ್ತು. ಸೊ ಅದಕ್ಕೆ ಈ ವ್ಲಾಗ್‌ನ ಅಪ್ಲೋಡ್ ಮಾಡ್ಬಿಡೋಣ ಅಂತ ಬೇಗನೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ನನ್ನ ಈ ಬರ್ಡೇ ಶಾಪಿಂಗ್ ಹಾಗೆ ಟೆಂಪಲ್‌ಗೆ ಹೋಗಿದ್ದ ದರ್ಶನ ಬಗ್ಗೆ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಬೇಗ ಬೇಗ ಬರ್ತೀನಿ ಅಂತ ಹೇಳ್ತಾ ಸಿಯಾ ಬರ್ಡೇ ಪಾರ್ಟಿಯೊಂದಿಗೆ ಬಾಯ್ ಬಾಯ್.